ಮಿಥುನ ರಾಶಿಯವರೇ, ಭೂಮಿಯ ಮೇಲೆ ನಿಮ್ಮನ್ನು ಸೋಲಿಸುವವರು ಯಾರೂ ಹುಟ್ಟಿಲ್ಲ. ಈಗ ಶನಿಯೇ ನಿಮ್ಮ ಲೆಕ್ಕವನ್ನು ಸರಿ ಮಾಡುತ್ತಾನೆ. ಮಿಥುನ ರಾಶಿಯವರೇ, ನಿಮ್ಮನ್ನು ಸೋಲಿಸುವವನು ಇನ್ನೂ ಭೂಮಿಯ ಮೇಲೆ ಹುಟ್ಟಿಲ್ಲ. ಏಕೆಂದರೆ ಯಾವ ದಿನ ನಿಮ್ಮ ತಕ್ಕಡಿಯು ತಿರುಗುತ್ತದೆಯೋ ಅದೇ ದಿನ ನಿಮ್ಮನ್ನು ಕೆಡವಿದವನ ಅದೃಷ್ಟದ ಲೆಕ್ಕಾಚಾರವು ಶುರುವಾಗುತ್ತದೆ. ಯಾರು ನಿಮ್ಮನ್ನು ದುರ್ಬಲರೆಂದು ಭಾವಿಸಿ ನಿಮ್ಮ ಜಾಗವನ್ನು ಕಸಿದುಕೊಂಡಿದ್ದನೋ, ಈಗ ಮೊದಲು ಅದೇ ವ್ಯಕ್ತಿ ಕಣ್ಣೆದುರೇ ನಿಮ್ಮ ಪುನರಾಗಮನವು ಹೀಗೆ ಆಗಲಿದೆ. ಅವನು ತನ್ನ ಜೀವನದ ಆ ದಿನವನ್ನು ಶಪಿಸುತ್ತಾನೆ. ಯಾವಾಗ ಅವನು ನಿಮ್ಮನ್ನು ಕಡಿಮೆ ಅಂದಾಜು ಮಾಡುವ ತಪ್ಪನ್ನು ಮಾಡಿದ್ದನೋ, ಯಾರು ನಿಮ್ಮ ಮೌನವನ್ನು ಭಯವೆಂದು ಭಾವಿಸಿದ್ದನೋ ಅವನಿಗೆ ಬಹಳ ಬೇಗನೆ ಅರ್ಥವಾಗುತ್ತದೆ. ನೀವು ಮೌನವಾಗಿದ್ದು ನಿಮ್ಮ ಬಳಿ ಉತ್ತರವಿಲ್ಲದ ಕಾರಣದಿಂದ ಅಲ್ಲ, ಬದಲಾಗಿ ನೀವು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಿ ಎಂದು. ಯಾವ ಜಾಗದಲ್ಲಿ ನಿಮ್ಮನ್ನು ಅವಮಾನಿಸಿ ತೆಗೆಯಲಾಯಿತೋ, ಯಾವ ಕುರ್ಚಿಯಿಂದ ನಿಮ್ಮನ್ನು ದೂರ ಮಾಡಲಾಯಿತು, ಯಾವ ವ್ಯಾಪಾರದಿಂದ ನಿಮ್ಮ ಗ್ರಾಹಕರನ್ನು ಕಸಿಯಲಾಯಿತು ಮತ್ತು ಕುಟುಂಬದಲ್ಲಿ ಯಾವ ಅಧಿಕಾರವನ್ನು ಅದುಮಲಾಯಿತು, ಈಗ ಅದೇ ಜಾಗದಲ್ಲಿ ನಿಮ್ಮ ಪುನರಾಗಮನವು ಮೊದಲಿಗಿಂತ ಅನೇಕ ಪಟ್ಟು ಹೆಚ್ಚು ಶಕ್ತಿಯೊಂದಿಗೆ ಆಗಲಿದೆ. ಈ ಬಾರಿ ಶುಕ್ರನು ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸುತ್ತಾನೆ. ಗುರುವು ನಿಮಗಾಗಿ ಮುಚ್ಚಿದ ಬಾಗಿಲುಗಳನ್ನು ತೆರೆಯುವ ಕೆಲಸವನ್ನು ಮಾಡುತ್ತಾನೆ ಮತ್ತು ಕರ್ಮದ ನ್ಯಾಯ ಮಾಡುವ ಶನಿಯು ಆ ಜನರ ಮುಂದೆ ಅವರದೇ ಲೆಕ್ಕವನ್ನು ಇಡುತ್ತಾನೆ. ಯಾರು ನಿಮ್ಮನ್ನು ಕೆಡವಿ ತಮ್ಮನ್ನು ವಿಜೇತರೆಂದು ಭಾವಿಸಿಕೊಂಡಿದ್ದರೋ, ಮತ್ತು ನೆನಪಿಡಿ, ಈ ಬಾರಿ ನಿಮ್ಮ ಗೆಲುವು ನಿಮ್ಮ ಸದ್ದಿನಿಂದ ಅಲ್ಲ, ನಿಮ್ಮ ಫಲಿತಾಂಶದಿಂದ ಕಾಣಿಸುತ್ತದೆ. ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನೀವು ಭಗವಂತನ ಕೃಪೆ ಮತ್ತು ಶನಿದೇವನ ನ್ಯಾಯಾಲಯವನ್ನು ನಿಮ್ಮ ಜೀವನದಲ್ಲಿ ಬಯಸಿದರೆ ವಿಡಿಯೋಗೆ ಒಂದು ಪ್ರೀತಿಯಾದ ಲೈಕ್ ನೀಡಿ ಮತ್ತು ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಜೈ ಶನಿದೇವ ಎಂದು ಬರೆಯಿರಿ. ನಿಮ್ಮ ವಿಶ್ವಾಸ ಮತ್ತು ಸಕಾರಾತ್ಮಕ ಯೋಚನೆಯೇ ಕಷ್ಟದ ಸಮಯದಲ್ಲಿ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಮಿಥುನ ರಾಶಿಯವರ ನಿಜವಾದ ಕಥೆಯೇ ಇಲ್ಲಿಂದ ಶುರುವಾಗುತ್ತದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರಲ್ಲಿ ನಿಮಗೆ ಮತ್ತೆ ಮತ್ತೆ ಅನಿಸುತ್ತಿತ್ತು, ನಿಮ್ಮ ಶ್ರಮವನ್ನು ಬೇರೆಯವರು ಒಯ್ಯುತ್ತಿದ್ದಾರೆ ಎಂದು. ನೀವು ಶ್ರಮಿಸುತ್ತಿದ್ದೀರಿ ಮತ್ತು ಹೊಗಳಿಕೆಯು ಬೇರೆಯವರದಾಗುತ್ತಿತ್ತು. ನೀವು ಯಾವುದೋ ಗ್ರಾಹಕನೊಂದಿಗೆ ಸಂಬಂಧವನ್ನು ಬೆಳೆಸುತ್ತಿದ್ದೀರಿ ಮತ್ತು ಮಧ್ಯದಲ್ಲಿ ಬೇರೆಯವರು ಬಂದು ಲಾಭವನ್ನು ಪಡೆಯುತ್ತಿದ್ದರು. ನೀವು ಕುಟುಂಬಕ್ಕಾಗಿ ತ್ಯಾಗ ಮಾಡುತ್ತಿದ್ದೀರಿ ಮತ್ತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಮಾತನ್ನು ಪಕ್ಕಕ್ಕೆ ಸರಿಸಲಾಗುತ್ತಿತ್ತು. ನೀವು ಯಾವುದೋ ಕೆಲಸವನ್ನು ತಿಂಗಳುಗಟ್ಟಲೆ ನಿಭಾಯಿಸುತ್ತಿದ್ದೀರಿ, ಆದರೆ ಫಲಿತಾಂಶವು ಬರುವ ಸಮಯದಲ್ಲಿ ಬೇರೆಯವರು ಮುಂದೆ ನಿಂತು ಹೇಳುತ್ತಿದ್ದರು, ಇದೆಲ್ಲವನ್ನೂ ಅವನೇ ಮಾಡಿದ್ದು ಎಂದು. ನಿಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ಪ್ರಶ್ನೆಯೂ ಎದ್ದಿತು, ಕೊನೆಗೂ ನನ್ನೊಂದಿಗೆ ಮಾತ್ರ ಹೀಗೇಕೆ ಆಗುತ್ತಿದೆ? ನಾನು ತಪ್ಪು ಮಾಡಿಲ್ಲ, ನಾನು ಯಾರ ನಷ್ಟವನ್ನು ಬಯಸುವುದಿಲ್ಲ, ಹಾಗಾದರೆ ಮತ್ತೆ ಮತ್ತೆ ನನ್ನ ಹಕ್ಕು ನನ್ನ ಕೈಯಿಂದ ಏಕೆ ಹೊರಹೋಗುತ್ತಿದೆ? ಮಿಥುನ ರಾಶಿಯವರೇ, ಈಗ ಅದೇ ಪ್ರಶ್ನೆಗೆ ಉತ್ತರವನ್ನು ಸಮಯವು ನೀಡಲಿದೆ. ಏಕೆಂದರೆ ನಿಮ್ಮ ಜೀವನದ ತಕ್ಕಡಿಯು ಈಗ ನಿಧಾನವಾಗಿ ಇನ್ನೊಂದು ಕಡೆಗೆ ವಾಲುತ್ತಿದೆ. ನಿಮ್ಮ ವಿರೋಧಿಗಳು ನಿಮ್ಮ ಅತಿದೊಡ್ಡ ದೌರ್ಬಲ್ಯವೆಂದು ಭಾವಿಸಿದ್ದು, ನೀವು ಸಂಬಂಧಗಳನ್ನು ಉಳಿಸಲು ಬಹಳಷ್ಟು ಸಹಿಸಿಕೊಳ್ಳುತ್ತೀರಿ ಎಂದು. ನೀವು ಪ್ರತಿಯೊಂದು ವಿಷಯದಲ್ಲೂ ಜಗಳವಾಡುವುದಿಲ್ಲ. ನೀವು ಬಹಳಷ್ಟು ನೋಡಿಯೂ ಮೌನವಾಗಿರುತ್ತೀರಿ. ನೀವು ತಕ್ಷಣ ಯಾರನ್ನೂ ಬಯಲಿಗೆಳೆಯುವುದಿಲ್ಲ. ನೀವು ಮತ್ತೆ ಮತ್ತೆ ಯೋಚಿಸುತ್ತೀರಿ, ನನ್ನಿಂದ ಸಂಬಂಧ ಹಾಳಾಗಬಾರದು ಎಂದು. ಮತ್ತು ಇದೇ ಸ್ವಭಾವ ಲಾಭವನ್ನು ಕೆಲವು ಜನರು ಪಡೆದರು. ಆದರೆ ಈಗ ಶನಿಯು ನಿಮ್ಮ ಸ್ವಭಾವವನ್ನು ಬದಲಾಯಿಸಲು ಅಲ್ಲ, ನಿಮ್ಮ ನಿರ್ಧಾರಗಳನ್ನು ಬಲಪಡಿಸಲು ಬಂದಿದ್ದಾನೆ. ಈಗ ನೀವು ಯಾರೊಂದಿಗೂ ವಿನಾಕಾರಣ ಜಗಳವಾಡುವುದಿಲ್ಲ, ಆದರೆ ನಿಮ್ಮ ಹಕ್ಕನ್ನು ಬಿಡುವುದಿಲ್ಲ. ಇದೇ ವ್ಯತ್ಯಾಸವು ನಿಮ್ಮ ಸಂಪೂರ್ಣ ಕಥೆಯನ್ನು ಬದಲಾಯಿಸುತ್ತದೆ. ಯಾರು ನಿಮ್ಮ ಜಾಗವನ್ನು ತೆಗೆದುಕೊಂಡಿದ್ದನೋ ಅವನು ಈಗ ತನ್ನನ್ನು ಸುರಕ್ಷಿತನೆಂದು ಭಾವಿಸಿದ್ದಾನೆ. ಅವನಿಗೆ ಅನಿಸುತ್ತಿದೆ, ಈಗ ನೀವು ವಾಪಸ್ ಬರುವುದಿಲ್ಲ ಎಂದು. ಕೆಲಸದ ವಿಷಯವಾಗಿದ್ದರೆ ಅವನಿಗೆ ಅನಿಸುತ್ತಿದೆ, ಅಧಿಕಾರಿಗಳು ಈಗ ಅವನನ್ನೇ ನಂಬುತ್ತಾರೆ ಎಂದು. ವ್ಯಾಪಾರದ ವಿಷಯವಾಗಿದ್ದರೆ ಅವನಿಗೆ ಅನಿಸುತ್ತದೆ, ಗ್ರಾಹಕನು ಯಾವಾಗಲೂ ಅವನ ಬಳಿಯೇ ಇರುತ್ತಾನೆ ಎಂದು. ಕುಟುಂಬದ ವಿಷಯವಾಗಿದ್ದರೆ ಅವನಿಗೆ ಅನಿಸುತ್ತದೆ, ಅಂತಿಮ ನಿರ್ಧಾರದ ಮೇಲೆ ಅವನದೇ ಹಕ್ಕಿದೆ ಎಂದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸಮಾಜದಲ್ಲಿ ಗೌರವದ ವಿಷಯವಾಗಿದ್ದರೆ ಅವನಿಗೆ ಅನಿಸುತ್ತದೆ, ನಿಮ್ಮ ವಿರುದ್ಧ ಹಬ್ಬಿಸಿದ ಮಾತುಗಳ ನಂತರ ಯಾರೂ ನಿಮ್ಮ ಮಾತನ್ನು ಕೇಳುವುದಿಲ್ಲ ಎಂದು. ಆದರೆ ಅತಿ ದೊಡ್ಡ
ವ್ಯತ್ಯಯವು ಇದೇ ಆಗಲಿದೆ. ಶುಕ್ರನು ನಿಮ್ಮ ಹೆಸರು ಮತ್ತು ವ್ಯಕ್ತಿತ್ವದ ಹೊಳಪನ್ನು ವಾಪಸ್ ತರುತ್ತಾನೆ. ಜನರು ಮತ್ತೆ ನಿಮ್ಮ ಕೆಲಸವನ್ನು ನೋಡಲು ಶುರು ಮಾಡುತ್ತಾರೆ. ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ವ್ಯಕ್ತಿಯೇ ನಿಮ್ಮನ್ನು ಹುಡುಕುತ್ತಾನೆ. ಯಾರು ಉತ್ತರಿಸುವುದನ್ನು ನಿಲ್ಲಿಸಿದ್ದನೋ ಅದೇ ವ್ಯಕ್ತಿಯು ಸಂಪರ್ಕಿಸುತ್ತಾನೆ. ಯಾರು ನಿಮ್ಮನ್ನು ಒಂದು ಆಯ್ಕೆಯಾಗಿ ಭಾವಿಸಿದ್ದನೋ ಅವನಿಗೆ ತಿಳಿಯುತ್ತದೆ ನಿಜವಾದ ಅಗತ್ಯವು ನಿಮ್ಮದಾಗಿತ್ತು ಎಂದು. ಮತ್ತು ಯಾವ ಜಾಗದಲ್ಲಿ ನಿಮಗೆ ಹೇಳಲಾಗುತ್ತಿತ್ತೋ ಈಗ ನಿಮಗೆ ಯಾವುದೇ ಸ್ಥಾನವಿಲ್ಲ ಎಂದು, ಅಲ್ಲಿ ಮತ್ತೆ ನಿಮಗಾಗಿ ಬಾಗಿಲು ತೆರೆಯಬಹುದು. ಆದರೆ ಈ ಬಾರಿ ಷರತ್ತುಗಳು ಬದಲಾಗಿ ಇರುತ್ತವೆ. ನೀವು ಮೊದಲಿನ ಮಿಥುನ ರಾಶಿಯವರಾಗಿ ಉಳಿಯುವುದಿಲ್ಲ. ಈಗ ನೀವು ಅವಕಾಶಕ್ಕಾಗಿ ಯಾರ ಮುಂದೆಯೂ ನಿಮ್ಮನ್ನು ಸಾಬೀತುಪಡಿಸುವುದಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಉತ್ತರಿಸುತ್ತದೆ. ಮತ್ತು ಇನ್ನೂ ಅತಿದೊಡ್ಡ ಬಹಿರಂಗಪಡಿಸುವಿಕೆಯು ಉಳಿದಿದೆ. ನೀವು ಯೋಚಿಸುತ್ತಿದ್ದೀರಿ ನಿಮ್ಮ ವಿರುದ್ಧ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ ಎಂದು. ಆದರೆ ನಿಜವಾದ ಆಟದಲ್ಲಿ 4 ಮುಖಗಳು ಜೋಡಣೆಯಾಗಿರುವುದು ಕಾಣಿಸಬಹುದು. ಒಬ್ಬ ವ್ಯಕ್ತಿಯು ನಿಮ್ಮ ಹತ್ತಿರ ಕುಳಿತು ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಿದ್ದನು. ನೀವು ಏನು ಯೋಚಿಸುತ್ತಿದ್ದೀರಿ, ಎಲ್ಲಿಗೆ ಹೋಗುತ್ತಿದ್ದೀರಿ, ಯಾರೊಂದಿಗೆ ಮಾತನಾಡುತ್ತಿದ್ದೀರಿ, ಯಾವ ಕೆಲಸದ ತಯಾರಿ ನಡೆಯುತ್ತಿದೆ, ನಿಮ್ಮ ಮುಂದಿನ ಯೋಜನೆ ಏನು. ಎರಡನೆಯ ವ್ಯಕ್ತಿಯು ಅದೇ ಮಾಹಿತಿಯನ್ನು ಮುಂದೆ ತಲುಪಿಸುತ್ತಿದ್ದನು. ಮೂರನೆಯ ವ್ಯಕ್ತಿಯು ಆ ಮಾಹಿತಿಯಲ್ಲಿ ತನ್ನ ಕಡೆಯಿಂದ ಸುಳ್ಳನ್ನು ಬೆರೆಸುತ್ತಿದ್ದನು. ಮತ್ತು ನಾಲ್ಕನೆಯ ವ್ಯಕ್ತಿಯು ನಿಮ್ಮ ನಷ್ಟದ ನೇರ ಲಾಭವನ್ನು ಪಡೆಯುತ್ತಿದ್ದನು. ಆದ್ದರಿಂದ ಅನೇಕ ಬಾರಿ ನಿಮಗೆ ಆಶ್ಚರ್ಯವಾಯಿತು. ಯಾವ ಯೋಜನೆಯ ಬಗ್ಗೆ ಕೇವಲ ಇಬ್ಬರಿಗೆ ತಿಳಿದಿತ್ತು, ಅದರ ಸುದ್ದಿಯು ವಿರೋಧಿಯ ಬಳಿಗೆ ಹೇಗೆ ತಲುಪಿತು. ಯಾವ ಗ್ರಾಹಕನೊಂದಿಗೆ ನಿಮ್ಮ ಮಾತು ಬಹುತೇಕ ಖಚಿತವಾಗಿತ್ತು, ಇದ್ದಕ್ಕಿದ್ದಂತೆ ಬೇರೆಯವರು ಅಲ್ಲಿ ಮೊದಲು ಹೇಗೆ ತಲುಪಿದರು. ಯಾವ ಕೆಲಸ ಅಥವಾ ಪ್ರಮೋಷನ್ ಬಗ್ಗೆ ಮಾತು ನಡೆಯುತ್ತಿತ್ತೋ ಅಂತಿಮ ಸಮಯದಲ್ಲಿ ನಿಮ್ಮ ವಿರುದ್ಧ ದೂರು ಹೇಗೆ ಬಂದಿತು. ಮನೆಯ ವೈಯಕ್ತಿಕ ವಿಷಯವು ಹೊರಗೆ ಹೇಗೆ ತಲುಪಿತು. ನಿಮ್ಮ ಹಣಕ್ಕೆ ಸಂಬಂಧಿಸಿದ ಮಾಹಿತಿಯು ಹೀಗೆ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು. ಯಾರಿಗೆ ನೀವು ಏನನ್ನೂ ಹೇಳಿರಲಿಲ್ಲವೋ ಈಗ ಈ ಸಂಪೂರ್ಣ ಜಾಲದಲ್ಲಿ ಬಿರುಕು ಮೂಡಲಿದೆ. ರಾಹುವು ಸ್ವಾರ್ಥದ ಕಾರಣದಿಂದ ಯಾರನ್ನು ಒಟ್ಟಿಗೆ ಸೇರಿಸಿದ್ದನೋ ಅದೇ ರಾಹುವು ಅವರ ನಡುವೆ ಭ್ರಮೆ ಮತ್ತು ಅನುಮಾನಗಳನ್ನು ಹುಟ್ಟಿಸುತ್ತಾನೆ. ಹಣದ ಬಗ್ಗೆ ಭಿನ್ನಾಭಿಪ್ರಾಯವಾಗುತ್ತದೆ. ಲಾಭದ ಹಂಚಿಕೆಯ ಬಗ್ಗೆ ಜಗಳವಾಗುತ್ತದೆ. ಯಾರು ಎಷ್ಟೇ ತೆಗೆದುಕೊಂಡರೂ ಯಾರಿಗೆ ಹೆಚ್ಚು ಸಿಕ್ಕಿತು, ಯಾರಿಗೆ ಶ್ರೇಯಸ್ಸು ಸಿಕ್ಕಿತು. ಹೀಗೆ ವಿಷಯದಿಂದ ಒಬ್ಬರ ಮೇಲೊಬ್ಬರಿಗೆ ಅನುಮಾನವು ಶುರುವಾಗುತ್ತದೆ. ಮತ್ತು ಅವರಲ್ಲಿ ಒಬ್ಬ ವ್ಯಕ್ತಿಯು ತನ್ನನ್ನು ಉಳಿಸಿಕೊಳ್ಳಲು ಉಳಿದ 3ರ ರಹಸ್ಯವನ್ನು ಬಯಲಿಗೆಳೆಯುತ್ತಾನೆ. ಅವನು ಹೇಳುತ್ತಾನೆ ಮೊದಲ ಮಾತನ್ನು ಯಾರು ಶುರು ಮಾಡಿದ್ದು, ನಿಮ್ಮ ಮಾಹಿತಿಯನ್ನು ಯಾರು ಮುಂದೆ ತಲುಪಿಸಿದ್ದು, ಸುಳ್ಳನ್ನು ಯಾರು ಬೆರೆಸಿದ್ದು, ನಿಮ್ಮ ನಷ್ಟದಿಂದ ಯಾವ ವ್ಯಕ್ತಿಗೆ ಲಾಭವಾಯಿತು. ಮತ್ತು ಆ ಸಮಯದಲ್ಲಿ ನಿಮ್ಮ ಮುಂದೆ ಹೀಗೆ ವಿಷಯಗಳು ಬರುತ್ತವೆ. ಅವುಗಳನ್ನು ಕೇಳಿ ಕಳೆದ ಹಲವು ತಿಂಗಳುಗಳ ಘಟನೆಗಳು ನಿಮಗೆ ಒಟ್ಟಿಗೆ ನೆನಪಾಗಲು ಶುರುವಾಗುತ್ತವೆ. ನೀವು ಹೇಳುತ್ತೀರಿ, ಇದಕ್ಕೆ ವ್ಯಕ್ತಿಯು ಆ ದಿನ ಹಾಗೆ ಮಾತನಾಡಿದ್ದನು, ಇದಕ್ಕೆ ನನ್ನ ವೈಯಕ್ತಿಕ ವಿಷಯವು ಹೊರಗೆ ತಲುಪಿತ್ತು, ಇದಕ್ಕೆ ಕೆಲಸವು ಅಂತಿಮ ಸಮಯದಲ್ಲಿ ಹಾಳಾಗುತ್ತಿತ್ತು, ಇದಕ್ಕೆ ಒಬ್ಬ ವ್ಯಕ್ತಿಯು ಮತ್ತೆ ಮತ್ತೆ ನನ್ನಿಂದ ನನ್ನ ಯೋಜನೆಯನ್ನು ಕೇಳುತ್ತಿದ್ದನು. ನಿಮ್ಮ ಮುಂದೆ ನಿಧಾನವಾಗಿ ಸಂಪೂರ್ಣ ಚಿತ್ರಣವು ಸ್ಪಷ್ಟವಾಗುತ್ತದೆ. ಆದರೆ ನೆನಪಿಡಿ, ಇಲ್ಲಿಯೇ ಮಂಗಳನು ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ. ಸತ್ಯವು ತಿಳಿದ ತಕ್ಷಣ ಕೋಪವೂ ಬರಬಹುದು. ಮನಸ್ಸು ಬಯಸುತ್ತದೆ ತಕ್ಷಣ ಫೋನ್ ಮಾಡಬೇಕು. ಮನಸ್ಸು ಬಯಸುತ್ತದೆ ಎದುರಿಗೆ ಹೋಗಿ ಕೇಳಬೇಕು. ಮನಸ್ಸು ಬಯಸುತ್ತದೆ ಎಲ್ಲರ ಮುಂದೆ ಅವನ ಮುಖವನ್ನು ಬಯಲಿಗೆಳೆಯಬೇಕು. ಆದರೆ ಶನಿಯು ಹೇಳುತ್ತಾನೆ, ಈಗ ಅಲ್ಲ. ಬುಧನು ಹೇಳುತ್ತಾನೆ, ಮೊದಲು ಪುರಾವೆಯನ್ನು ಭದ್ರಪಡಿಸಿಕೊಳ್ಳಿ ಮತ್ತು ನಿಮ್ಮ ಗೆಲುವು ಇದೆ. ಸಂಯಮದ ಒಳಗೆ ಅಡಗಿರುತ್ತದೆ. ಶತ್ರುವು 10 ಚಾಲುಗಳನ್ನು ಆಡುತ್ತಾನೆ. ಆದರೆ ಮಿಥುನ ರಾಶಿಯ ಕೇವಲ ಒಂದು ಸರಿಯಾದ ನಿರ್ಧಾರವು ಅವನ 10 ಚಾಲುಗಳನ್ನು ಮಣ್ಣಿನಲ್ಲಿ ಬೆರೆಸುತ್ತದೆ. ನಿಮಗೆ ಹೋರಾಡಬೇಕಾಗಿಲ್ಲ. ನೀವು ಕೇವಲ ಸರಿಯಾದ ಸಮಯದಲ್ಲಿ ಸರಿಯಾದ ಸತ್ಯಾಂಶವನ್ನು ಮುಂದಿಡಬೇಕು. ಏಕೆಂದರೆ ಈಗ ಬುಧನು ಕಾಗದ, ಮಾತುಕತೆ, ಲೆಕ್ಕ ಮತ್ತು ಮಾಹಿತಿಗೆ ಸಂಬಂಧಿಸಿದ ಹೀಗೆ ಸ್ಥಿತಿಯನ್ನು ರೂಪುಗೊಳಿಸಬಹುದು. ಅಲ್ಲಿ ನಿಮ್ಮ ಕೈಗೆ ಯಾವುದೋ ಮಹತ್ವದ ಪುರಾವೆ ಸಿಗುತ್ತದೆ. ಯಾವುದೋ ಹಳೆಯ ಚಾಟ್, ಯಾವುದೋ ಸಂದೇಶ, ಯಾವುದೋ ಇಮೇಲ್, ಯಾವುದೋ ಪಾವತಿಯ ಲೆಕ್ಕ ಸರಿ ಮಾಡಬೇಕಾಗುತ್ತದೆ. ಯಾರು ನಿಮ್ಮ ಕುರ್ಚಿಯನ್ನು ಕಸಿದುಕೊಳ್ಳುತ್ತಿದ್ದನೋ ಅದೇ ಕುರ್ಚಿಯಲ್ಲಿ ಕುಳಿತು ಹೀಗೆ ತಪ್ಪನ್ನು ಮಾಡಬಹುದು. ಅಧಿಕಾರಿಗೆ ನಿಮ್ಮ ಅಗತ್ಯವು ಅನಿಸಲು ಶುರುವಾಗುತ್ತದೆ. ಯಾರು ನಿಮ್ಮ ಗ್ರಾಹಕನನ್ನು ಕಸಿದುಕೊಳ್ಳುತ್ತಿದ್ದನೋ ಆ ಗ್ರಾಹಕನೇ ಅವನ ಕಾರ್ಯಶೈಲಿಯಿಂದ ತೊಂದರೆಗೊಳಗಾಗಿ ವಾಪಸ್ ನಿಮ್ಮ ಕಡೆಗೆ ಬರಬಹುದು. ಯಾರು ಕುಟುಂಬದಲ್ಲಿ ನಿಮ್ಮ ಹಕ್ಕನ್ನು ಅದುಮಿದ್ದನೋ ಅದೇ ವ್ಯಕ್ತಿಯ ಮಾತು ಮೊದಲ ಬಾರಿಗೆ ತಿರುಗಬಹುದು. ಯಾರು ಜಮೀನು ಅಥವಾ ಆಸ್ತಿಯಲ್ಲಿ ನಿಮ್ಮ ಪಾಲನ್ನು ದುರ್ಬಲವೆಂದು ಹೇಳಿದ್ದನೋ ಅವನು ಮುಂದೆ ಯಾವುದೋ ಹಳೆಯ ಕಾಗದವು ಹೀಗೆ ಪ್ರಶ್ನೆಯನ್ನು ಎಬ್ಬಿಸಬಹುದು. ಅದಕ್ಕೆ ಅವನ ಬಳಿ ಉತ್ತರವಿಲ್ಲ. ಮತ್ತು ಅತ್ಯಂತ ಮಹತ್ವದ ವಿಷಯವೇನೆಂದರೆ, ನಿಮಗೆ ಪ್ರತೀಕಾರ ತೆಗೆದುಕೊಳ್ಳಲು ಕೈಗಳನ್ನು ಹೊಲಸು ಮಾಡಿಕೊಳ್ಳಬೇಕಾಗಿಲ್ಲ. ಸಮಯವೇ ಲೆಕ್ಕವನ್ನು ಮಾಡುತ್ತದೆ. ಮುಂದಿನ 72 ಗಂಟೆಗಳಿಂದ 21 ದಿನಗಳ ನಡುವೆ ನಿಮ್ಮ ಕಥೆಯಲ್ಲಿ ಒಂದು ಫೋನ್ ಸಂದೇಶ ಅಥವಾ ಸುದ್ದಿಯ ಬಹಳ ಮಹತ್ವದ್ದಾಗಿ ಕಾಣಿಸಬಹುದು.
ಮೊದಲ ನೋಟದಲ್ಲಿ ಅದು ಸಾಮಾನ್ಯವೆನಿಸುತ್ತದೆ. ಫೋನ್ ಯಾವುದೋ ಹಳೆಯ ಸಂಪರ್ಕದ್ದಾಗಿರಬಹುದು, ಯಾವುದೋ ಅಧಿಕಾರಿಯು ಮತ್ತೆ ಮಾತನಾಡಲು ಬಯಸಬಹುದು, ಎಲ್ಲೋ ಕೊಟ್ಟ ಅರ್ಜಿಯು ಮುಂದುವರಿಯಬಹುದು, ಹಳೆಯ ಕೆಲಸದಿಂದ ಸಂದೇಶವು ಬರಬಹುದು, ನಿಂತುಹೋದ ಪಾವತಿಯ ಬಗ್ಗೆ ಉತ್ತರವೂ ಸಿಗಬಹುದು, ಯಾವುದೋ ವ್ಯಾಪಾರದ ಒಪ್ಪಂದವನ್ನು ಮತ್ತೆ ತೆರೆಯುವ ಮಾತು ಆಗಬಹುದು, ಅಥವಾ ಯಾವುದೋ ಪ್ರಭಾವಶಾಲಿ ವ್ಯಕ್ತಿಯು ನಿಮ್ಮನ್ನು ಭೇಟಿಯಾಗಲು ಕರೆಯಬಹುದು. ಗಮನದಲ್ಲಿಡಿ, ಶುರುವಾದಾಗ ಅದು ಚಿಕ್ಕದಾಗಿ ಕಾಣಿಸುತ್ತದೆ, ಆದರೆ ಇದೇ ಚಿಕ್ಕ ಸಂದೇಶವು ಮುಂದೆ ಹೋಗಿ ಬಹಳ ದೊಡ್ಡ ಬಾಗಿಲನ್ನು ತೆರೆಯಬಹುದು. ಯಾವ ಪಂದ್ಯವನ್ನು ನೀವು ಮನಸ್ಸಿನಲ್ಲೇ ಸೋತಿದ್ದೀರೋ ಅಲ್ಲಿಂದಲೇ ಇದ್ದಕ್ಕಿದ್ದಂತೆ ಗೆಲುವಿನ ಕಥೆಯು ಶುರುವಾಗುತ್ತದೆ. ಗುರುವಿನ ಶುಭ ದೃಷ್ಟಿಯ ಪರಿಣಾಮವು ಇಲ್ಲಿ ಹೀಗೆ ವ್ಯಕ್ತಿಯ ರೂಪದಲ್ಲಿ ಮುಂದೆ ಬರಬಹುದು. ಅವನ ಒಂದು ಮಾತಿಗೆ ಬಹಳ ತೂಕವಿರುತ್ತದೆ. ಇದು ಯಾವುದೋ ದೊಡ್ಡ ಅಧಿಕಾರಿಯಾಗಿರಬಹುದು, ಕುಟುಂಬದ ಹಿರಿಯರಾಗಿರಬಹುದು, ಹಳೆಯ ಗುರು ಸಮಾನ ವ್ಯಕ್ತಿಯಾಗಿರಬಹುದು, ಯಾವುದೋ ಅನುಭವಿ ವ್ಯಾಪಾರಿಯಾಗಿರಬಹುದು, ಅಥವಾ ಹೀಗೆ ಸಂಪರ್ಕವಾಗಿರಬಹುದು. ಅದು ತುಂಬ ಸಮಯದಿಂದ ನಿಮ್ಮ ಶ್ರಮವನ್ನು ನೋಡುತ್ತಿತ್ತು, ಆದರೆ ಇಲ್ಲಿಯವರೆಗೂ ಮುಂದೆ ಬಂದಿರಲಿಲ್ಲ. ಅವನು ಒಂದು ಮಾತನ್ನು ಹೇಳುತ್ತಾನೆ ಮತ್ತು ತಿಂಗಳುಗಳಿಂದ ಮುಚ್ಚಿದ ಬಾಗಿಲು ತೆರೆಯುತ್ತದೆ. ಯಾವ ಪಟ್ಟಿಯಿಂದ ನಿಮ್ಮ ಹೆಸರನ್ನು ಕತ್ತರಿಸಲಾಗಿತ್ತು, ಮುಂದಿನ ಪಟ್ಟಿಯಲ್ಲಿ ನಿಮ್ಮ ಹೆಸರು ಮೇಲೆ ಬರಬಹುದು. ಯಾವ ಪ್ರಮೋಷನ್ನಲ್ಲಿ ನಿಮ್ಮನ್ನು ಹಿಂದಕ್ಕೆ ಸರಿಸಲಾಗಿತ್ತು, ಅದರಲ್ಲಿ ಮತ್ತೆ ವಿಚಾರಣೆ ಆಗಬಹುದು. ಯಾವ ಕೆಲಸದಲ್ಲಿ ಹೇಳಲಾಗಿತ್ತು ಜಾಗ ಭರ್ತಿಯಾಗಿದೆ ಎಂದು, ಅದೇ ಇನ್ನೊಂದು ಜವಾಬ್ದಾರಿಯ ಹೊರೆ ಬರಬಹುದು. ಮತ್ತು ಯಾರನ್ನು ನಿಮ್ಮ ಮೇಲೆ ಕೂರಿಸಲಾಗಿತ್ತು ಅವನದೇ ಯಾವುದೋ ದೊಡ್ಡ ತಪ್ಪು ನಿಮ್ಮ ಪರವಾಗಿ ಪರಿಸ್ಥಿತಿಯನ್ನು ತಿರುಗಿಸಬಹುದು. ಕೆಲಸ ಮಾಡುವ ಮಿಥುನ ರಾಶಿಯವರಿಗೆ ಕಥೆಯು ಇನ್ನಷ್ಟು ಆಸಕ್ತಿದಾಯಕವಾಗಲಿದೆ. ನಿಮ್ಮ ಶ್ರಮದ ಶ್ರೇಯಸ್ಸನ್ನು ತೆಗೆದುಕೊಳ್ಳುತ್ತಿದ್ದ ವ್ಯಕ್ತಿಯು ಇಲ್ಲಿಯವರೆಗೆ ಬಹಳ ಜಾಣ್ಮೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದನು. ನೀವು ಕೆಲಸ ಮಾಡುತ್ತಿದ್ದೀರಿ, ಅವನು ಪ್ರಸ್ತುತಿಯನ್ನು ನೀಡುತ್ತಿದ್ದನು, ನೀವು ಸಮಸ್ಯೆಯನ್ನು ಪರಿಹರಿಸುತ್ತಿದ್ದೀರಿ. ಅವನು ಅಧಿಕಾರಿಯ ಮುಂದೆ ಫಲಿತಾಂಶವನ್ನು ತೆಗೆದುಕೊಂಡು ನಿಲ್ಲುತ್ತಿದ್ದನು, ನೀವು ಹಿಂದೆ ಉಳಿಯುತ್ತಿದ್ದೀರಿ ಮತ್ತು ಅವನ ಹೆಸರು ಮುಂದೆ ಬರುತ್ತಿತ್ತು. ಆದರೆ ಈಗ ಕೆಲಸವು ಮುಂದೆ ಬರಬಹುದು, ಅಲ್ಲಿ ಅವನನ್ನು ನೇರವಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಮತ್ತು ಅವನು ಉತ್ತರಿಸಲು ಸಾಧ್ಯವಾಗುವುದಿಲ್ಲ. ಆಗ ಅಧಿಕಾರಿಯು ಕೇಳಬಹುದು, ಈ ಕೆಲಸವನ್ನು ನಿಜವಾಗಿಯೂ ಯಾರು ನಿಭಾಯಿಸಿದ್ದು, ಈ ವಿಧಾನವನ್ನು ಯಾರು ರೂಪಿಸಿದ್ದು, ಈ ಲೆಕ್ಕವನ್ನು ಯಾರು ತಯಾರಿಸಿದ್ದು, ಈ ಗ್ರಾಹಕರು ಯಾರ ಸಂಪರ್ಕದಲ್ಲಿದ್ದನು, ಮತ್ತು ಇಲ್ಲಿಯೇ ನಿಮ್ಮ ಹೆಸರು ಮುಂದೆ ಬರುತ್ತದೆ. ಒಂದೇ ಘಟನೆಯು ವರ್ಷಗಳಿಂದ ಬೆಳೆದ ಗುರುತನ್ನು ಬದಲಾಯಿಸಬಹುದು. ವ್ಯಾಪಾರ ಮಾಡುವವರಿಗೆ ಶನಿ ಮತ್ತು ಶುಕ್ರನ ಈ ಆಟವು ದೊಡ್ಡ ತಿರುವನ್ನು ನೀಡುತ್ತದೆ. ಯಾವ ಗ್ರಾಹಕನನ್ನು ಯಾವುದೋ ಜಾಣ ವ್ಯಕ್ತಿಯು ನಿಮ್ಮಿಂದ ಮುರಿದು ತನ್ನ ಬಳಿಗೆ ಕರೆದೊಯ್ದಿದ್ದನೋ ಅದೇ ಗ್ರಾಹಕನು ವಾಪಸ್ ಬರಬಹುದು. ಆದರೆ ಈ ಬಾರಿ ನೀವು ಮೊದಲಿನಂತೆ ಆತುರ ಪಡಬೇಡಿ. ಮೊದಲು ನೀವು ಯೋಚಿಸುತ್ತಿದ್ದೀರಿ ಗ್ರಾಹಕನು ಹೋದರೆ ನಷ್ಟವಾಗುತ್ತದೆ ಎಂದು, ಆದ್ದರಿಂದ ಅವನ ಪ್ರತಿಯೊಂದು ಷರತ್ತನ್ನು ಒಪ್ಪಿಕೊಳ್ಳುತ್ತಿದ್ದೀರಿ. ಈಗ ಆಟವು ತಿರುಗುತ್ತದೆ. ಗ್ರಾಹಕನಿಗೆ ನಿಮ್ಮ ಅಗತ್ಯವು ಅನಿಸುತ್ತದೆ. ಅವನಿಗೆ ತಿಳಿಯುತ್ತದೆ ಬೆಲೆಗಿಂತ ಹೆಚ್ಚಾಗಿ ನಂಬಿಕೆಯ ಮೌಲ್ಯವಿರುತ್ತದೆ ಎಂದು. ಅವನೇ ಮಾತುಕತೆಯನ್ನು ಶುರು ಮಾಡುತ್ತಾನೆ ಮತ್ತು ಈ ಬಾರಿ ಷರತ್ತುಗಳನ್ನು ಕೇವಲ ಎದುರಿನವನು ನಿರ್ಧರಿಸುವುದಿಲ್ಲ. ಮಿಥುನ ರಾಶಿಯ ತಕ್ಕಡಿಯ ಸಮಾನತೆಯನ್ನು ಬಯಸುತ್ತದೆ, ಆದ್ದರಿಂದ ಲೆಕ್ಕಾಚಾರವು ಸಮಾನವಾಗಿರುತ್ತದೆ. ಹಣದ ವಿಷಯದಲ್ಲಿ 3 ಮುಚ್ಚಿದ ದಾರಿಗಳು. ಒಂದು ದಾರಿಯು